ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 3, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ US ರಿಲೇಷನ್ ಅಡಿಯಲ್ಲಿ ಕನೆಕ್ಟ್ ಮಾಡುವಂಥದ್ದು. US ಪ್ರೆಸಿಡೆಂಟ್ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಧಿಸ್ತಾ ಇರುವಂತಹ ಒಂದು ತೆರಿಗೆ ನಡಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ, ನಮಗೆ ಹಾಕ್ತಾ ಇರುವಂತಹ 50% ಟಾರಿಫ್ ನಡಿಯಲ್ಲಿ 18% ಅಷ್ಟು ಹಾಕಬೇಕು ಅಂತ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಈ ಒಂದು ಅನೌನ್ಸ್ಮೆಂಟ್ಗೆ ಮೋದಿಜಿಯವರು ವೆಲ್ಕಮ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಎಲ್ಲ ಅನೌನ್ಸ್ಮೆಂಟನ್ನು ಸಹ ಇಲ್ಲಿ ಮಾಡಿಲ್ಲ. ಈ ಮೊದಲು ನಿಯರ್ಲಿ 25% ಅಷ್ಟು ಬೇಸ್ಲೈನ್ ಟಾರಿಫನ್ನು ಹಾಕ್ತಾಯಿದ್ರು. ಅನದರ್ 25% ಅಷ್ಟು ಪ್ಯುನಿಟಿವ್ ಡ್ಯೂಟಿ ಅನ್ನುವಂಥದ್ದಾಗಿ ರಷ್ಯನ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ 50% ಟಾರಿಫನ್ನು ಹಾಕಿರೋದಾಗಿ ನೋಡ್ತಾ ಇದ್ದೀವಿ. ಇವಾಗ 18% ರೆಡ್ಯೂಸ್ ಮಾಡಬೇಕು ಅಂತ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಇದರಿಂದ ಭಾರತದ ಒಂದು ಈ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಬೆನಿಫಿಟನ್ನು ಪಡೆದುಕೊಳ್ಳುತ್ತೆ. ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಇದು ಬೆನಿಫಿಟ್ ಆಗುತ್ತೆ. ಟೆಕ್ಸ್ಟೈಲ್ ಸೆಕ್ಟರ್ ಆಗಿರ್ಬೋದು, ಜಮ್ ಸೆಕ್ಟರ್, ಕೆಮಿಕಲ್ ಸೆಕ್ಟರ್, ಫಾರ್ಮಾ ಸೆಕ್ಟರಿಂದ ನಾವು ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ತಾ ಇರ್ತೀವಲ್ಲ, ಆ ಸೆಕ್ಟರ್ಸ್ಗಳಿಗೆ ಬೆನಿಫಿಟ್ ಸಿಗೋದನ್ನು ನೋಡ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಕೇವಲ 18% ಅಷ್ಟೇ ಇಲ್ಲಿ ಮಾತಾಡಿಲ್ಲ, ರಷ್ಯನ್ನೊಂದಿಗೆ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡ್ತೀವಿ ಅಂತಲೂ ಸಹ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಹಾಗೂ ಭಾರತ US ಮೇಲೆ ವಿಧಿಸ್ತಾ ಇರ್ತಕ್ಕಂಥ ಒಂದು ಟಾರಿಫನ್ನು ರೆಡ್ಯೂಸ್ ಮಾಡೋದಾಗಲಿ, ನಾನ್ ಟಾರಿಫ್ ಬ್ಯಾರಿಯರ್ಸ್ಗಳನ್ನು ಝೀರೋ ಮಾಡುವಂಥ ಒಂದು ಕಮಿಟ್ಮೆಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ US ಒಂದಿಗೆ ಒಂದು ಟ್ರೇಡ್ ರಿಲೇಷನ್ ನಡಿನಲ್ಲಿ $500 ಬಿಲಿಯನ್ ಪರ್ಚೇಸಿಂಗ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಸರ್ಕಾರ ಇನ್ನೂ ಆಫಿಷಿಯಲ್ ಆಗಿ ಇದ್ರ ಬಗ್ಗೆ ಹೇಳಿಲ್ಲ. ಒಂದು ಫೋನ್ ಕಾಲ್ ನಡಿಯಲ್ಲಿ ಡಿಸ್ಕಷನ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಅವರು ಒಂದು ಟ್ವೀಟ್ ನಡಿನಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಕೇವಲ 18%ಗೆ ಸಂಬಂಧಪಟ್ಟಂತೆ ಮಾತ್ರ ಅಫಿಷಿಯಲ್ ಕನ್ಫರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ರಷ್ಯಾದೊಂದಿಗೆ ಟ್ರೇಡ್ ಮಾಡಬೇಕು ಬೇಡವೋ ಅನ್ನುವಂಥದ್ದಾಗಿರ್ಬೋದು, ಅಥವಾ ಒಂದು ಟಾರಿಫನ್ನು ಅಥವಾ ನಾನ್ ಟಾರಿಫ್ ಬ್ಯಾರಿಯರ್ಸನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಸಂಗತಿ ಆಗಿರ್ಬೋದು, $500 ಬಿಲಿಯನ್ ವರ್ತ್ ಅಷ್ಟು US ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಇವು ಯಾವ ಒಂದು ಸಂಗತಿಗೂ ಇನ್ನೂ ಕನ್ಫರ್ಮೇಷನ್ಸನ್ನು ಕೊಟ್ಟಿಲ್ಲ. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಯಾವ ರೀತಿಯಾಗಿ ಒಂದು ಸೊಲ್ಯೂಷನ್ಸನ್ನು ತೊಗೊಂಡು ಬರ್ತಾರೆ ಅಂತ. ಒಂದು ವೇಳೆ ಟಾರಿಫನ್ನು ರೆಡ್ಯೂಸ್ ಮಾಡಿದರೆ ನಮ್ಗೆ ಯಾವ ರೀತಿಯಾದಂಥ ಬೆನಿಫಿಟ್ಟು ತರಲಿದೆ. ಬಿಕಾಸ್ ನೋಡಿ, ನಾವು US ಒಂದಿಗೂ ಸಹ ಸರಿಯಾದಂತಹ ರಿಲೇಷನನ್ನು ಹೊಂದಲೇಬೇಕಾಗುತ್ತೆ. ವೈ? ಬಿಕಾಸ್ ಚೈನಾದ ವಿರುದ್ಧ ಫೈಟ್ ಮಾಡಲಿಕ್ಕೆ ನಮಗೆ US ಬೇಕೇ ಬೇಕು ಅಂತ ಹೇಳ್ಬೋದು. ರಷ್ಯಾವನ್ನು ಕಂಪೇರ್ ಮಾಡಿದಾಗ US ಒಂದು ಸಪೋರ್ಟ್ ನಮಗೆ ಬಹುಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಭಾರತ ಇವತ್ತು ಸೂಕ್ಷ್ಮವಾಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸನ್ನು ತರಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನೂ ಒಂದು ಆಫಿಷಿಯಲ್ ಕನ್ಫರ್ಮೇಷನ್ಸ್ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ಯಾವ ರೀತಿಯಂಥ ಅಪ್ಡೇಷನ್ಸ್ ಇದೆ ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ, ಫೈನಾನ್ಸ್ ಕಮಿಷನ್ ಟ್ರಿಪಲ್ಸ್ ಗ್ರಾಂಟ್ ಟು ಅರ್ಬನ್ ಲೋಕಲ್ ಗವರ್ಮೆಂಟ್ಸ್, ರೈಸ್ ಇನ್ ಸದರ್ನ್ ಸ್ಟೇಟ್ಸ್, ಶೇರ್ ಆಫ್ ಫಂಡ್ಸ್ ಗಿವ್ಸ್ ನೋ ರಿಲೀಫ್ ಟು ತಮಿಳ್ನಾಡು. ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಫೈನಾನ್ಸ್ ಕಮಿಷನ್ ಮೇಲೆ ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ ಬರುತ್ತೆ, ಮೇನ್ಸಲ್ಲೂ ಸಹ ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಿಸ್ಕಲ್ ಫೆಡರಲಿಸಮ್ ಆಧಾರದ ಮೇಲೆ ಕನೆಕ್ಟ್ ಮಾಡೋದ್ರ ಮುಖಾಂತರ ರೀಸೆಂಟ್ಲಿ UPSCನಲ್ಲೂ ಸಹ ಕ್ವಶನನ್ನು ಕೇಳಿದ್ದಾರೆ. ಹಾಗಾಗಿ ಫೈನಾನ್ಸ್ ಕಮಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ತಾನೇ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. 41% ಅಷ್ಟು ಡೆವಲ್ಯೂಷನನ್ನು ಮಾಡಬೇಕು ಅಂತ ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನನ್ನು ಫಾಲೋ ಮಾಡ್ತಾ ಇದ್ದಾರೆ. ಈ ಮೊದಲು 41% ಇತ್ತು, ಇವಾಗೂ ಸಹ 41% ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಅಂತೆ. ಬಟ್ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಕ್ರೈಟೀರಿಯಾ ನಡಿನಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ವಿ. ಅದನ್ನು ಸ್ವಲ್ಪ ಅಪ್ಡೇಷನ್ ಆಗಿ ಇವತ್ತು ಕನ್ಸಿಡರ್ ಮಾಡೋಣ. ನಿನ್ನೆ 1-2 ಕ್ರೈಟೀರಿಯಾ ಮಿಸ್ ಆಗಿರುವಂಥದ್ದು, ಹಾಗಾಗಿ ಇವತ್ತು ಸ್ವಲ್ಪ ಕರೆಕ್ಷನನ್ನು ಮಾಡ್ಕೊಳ್ಳಿ. ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ನೋಡುವಂಥದ್ದಾದರೆ, ಇಲ್ಲಿ ನೋಡಿ, ಫೈನಾನ್ಸ್ ಕಮಿಷನ್ ಇವಾಗ ಅರ್ಬನ್ ಲೋಕಲ್ ಬಾಡಿಗೆ ಸಂಬಂಧಿಸಿದಂತೆಯೂ ಸಹ ಗ್ರ್ಯಾಂಟನ್ನು ಮೆನ್ಷನ್ ಮಾಡ್ತಾ ಇದೆ. ಅಂದರೆ ಯಾವ ರೀತಿಯಾಗಿ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಪಂಚಾಯತ್ ಬಾಡೀಸ್ಗೆ, ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಗ್ರ್ಯಾಂಟನ್ನು ಸಪೋರ್ಟ್ ಮಾಡಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಸಹ ಫೈನಾನ್ಸ್ ಕಮಿಷನ್ ಮಾಡುತ್ತೆ. ಈ ಒಂದು ಚಾರ್ಟನ್ನು ನೀವು ಅಬ್ಸರ್ವ್ ಮಾಡಿದಾಗ ಯಾವ ರೀತಿಯಾಗಿ ಲೋಕಲ್ ಗೌರ್ಮೆಂಟ್ಗೆ ಫೈನಾನ್ಸ್ ಕಮಿಷನ್ ಅಲೋಕೇಶನನ್ನು ಮಾಡಿದೆ. 16 ಫೈನಾನ್ಸಲ್ಲಿರುವಂಥದ್ದು, 15 ಫೈನಾನ್ಸಲ್ಲಿರುವಂಥದ್ದು ನೋಡ್ಬೋದು. ಇವಾಗ ರೂರಲ್ ಲೋಕಲ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಅಥವಾ ಅರ್ಬನ್ ಲೋಕಲ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವ ರೀತಿ ಅಂತ ವೇರಿಯೇಷನ್ ಇದೆ. ರೂರಲ್ ಲೋಕಲ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ಅಲೋಕೇಶನ್ ಇದೆ, 55% ಅಷ್ಟು ಇರುವಂಥದ್ದು. ಅರ್ಬನ್ ಅಂತ ಬಂದಾಗ 45% ಅಷ್ಟು ಇದೆ. ಇಲ್ಲಿ ನೋಡಿ,
ಕಳೆದ ಒಂದು ಫೈನಾನ್ಸ್ ಕಮಿಷನ್ ಅಥವಾ 15 ಫೈನಾನ್ಸ್ ಕಮಿಷನ್ ಅಂತ ಮಾಡಿದಾಗ ರೂರಲ್ ಲೋಕಲ್ ಗೌರ್ಮೆಂಟಿಗೆ 64% ಇರುವಂಥದ್ದು ಇಲ್ಲಿ ರಿಡಕ್ಷನ್ ಆಗಿರೋದನ್ನು ನೋಡ್ಬೋದು. ಅದೇ ರೀತಿಯಾಗಿ ಅರ್ಬನ್ ಲೋಕಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಗ್ರ್ಯಾಂಟ್ಸಲ್ಲಿ ಜಾಸ್ತಿ ಆಗಿರೋದನ್ನು ನೋಡ್ಬೋದು. 36% ಇರುವಂಥದ್ದು 45%ಗೆ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ವಿ. ಸ್ಟೇಟ್ ವೈಸ್ ಅಲೋಕೇಶನ್ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಚೇಂಜಸ್ ಆಗಿದೆ ಅಂತ ನೀವು ಗಮನ ಹರಿಸ್ಬೋದು. ಕೇರಳಗೆ ಹೈಯೆಸ್ಟ್ ಇರೋದನ್ನು ನಾವು ನೋಡ್ತಾ ಇದ್ವಿ. 415% ಅಷ್ಟು ಅಲೋಕೇಶನ್ ಹೆಚ್ಚಾಗಿರುವಂಥದ್ದನ್ನು ಗಮನ ಹರಿಸ್ಬೋದು. ಇದು ಅರ್ಬನ್ ಲೋಕಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರುವಂಥ ಅಲೋಕೇಶನ್ ಎಷ್ಟು ಮಟ್ಟಿಗೆ ಚೇಂಜಸನ್ನು ತೋರಿಸ್ತಾ ಇದೆ ಅಂತ. ಕರ್ನಾಟಕ ಅಂತ ಬಂದಾಗ 188% ಏರಿಕೆ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಕ್ಲಿಯರಾಗಿ ಏನು ಗೊತ್ತಾಗುತ್ತೆ ಅಂದರೆ ಫೈನಾನ್ಸ್ ಕಮಿಷನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಗ್ರ್ಯಾಂಟನ್ನು ಸಹ ಯಾವ ರೀತಿಯಾಗಿ ಅಲೋಕೇಟ್ ಮಾಡಬೇಕು ಅಂತ ರೆಕಮೆಂಡೇಷನನ್ನು ಮಾಡುತ್ತೆ ಅಂತ ಒಂದೆಡೆ ಕ್ಲಿಯರ್ ಆಯಿತು. ಸೊ ಇನ್ನೊಂದು ಏನಂತಂದರೆ ಇವಾಗ ತಮಿಳುನಾಡು ಸರ್ಕಾರದ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಈ ಮೊದಲು ಅವರು ರಿಸೀವ್ ಮಾಡ್ತಾ ಇರುವಂಥ ಒಂದು ಶೇರಲ್ಲಿ ಎಷ್ಟು ಮಟ್ಟಿಗೆ ಅವರು ಚೇಂಜಸನ್ನು ಕಾಣ್ತಾ ಇದ್ದಾರೆ ಅಂತ, ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ ಅಂತ ತಮಿಳುನಾಡು ಸರ್ಕಾರದ ಕನ್ಸರ್ನನ್ನು ಕಾಣಬಹುದು. 15 ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಆಧಾರದ ಮೇಲೆ ತಮಿಳುನಾಡು ಸರ್ಕಾರಕ್ಕೆ ಸಿಗ್ತಾ ಇರತಕ್ಕಂಥ ಶೇರ್ ಎಷ್ಟು ಮಟ್ಟಿಗಿತ್ತು ಅಂದರೆ 4.079%. ಇವಾಗ ಪ್ರಸ್ತುತವಾಗಿ 4.097% ಇದೆ. ಹಾಗಾಗಿ 0.44% ಅಷ್ಟು ಮಾತ್ರ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಅಷ್ಟೊಂದು ರಿಲೀಫ್ ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿನ ಒಂದು ಕನ್ಸಲ್ಟೇಷನನ್ನು ಕಾಣ್ಬೋದು. ಇದಕ್ಕೆ ಕಾರಣ ಏನಿದೆ ಅಂತಂದರೆ ನಾವು ನಿನ್ನೆ ತಾನೇ ನೋಡಿದ್ವಿ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಪ್ರಸ್ತುತವಾಗಿ ಸ್ಟೇಟ್ಸ್ಗಳಿಗೆ ಯಾವ ರೀತಿಯಾದಂಥ ಒಂದು ಅಲೋಕೇಶನ್ಸನ್ನು ಮಾಡಲಾಗುತ್ತೆ ಅಂತ. ಪ್ರಸ್ತುತವಾಗಿ 41% ಅಷ್ಟು ವರ್ಟಿಕಲ್ ಡಿಸ್ಟ್ರಿಬ್ಯೂಷನನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಏನು, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಏನು. ಡಿವಿಸಿಬಲ್ ಪೂಲ್ನ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನಾವು ಎಷ್ಟು ಪರ್ಸೆಂಟೇಜ್ ಶೇರನ್ನು ಮಾಡಬೇಕು ಸ್ಟೇಟ್ಸ್ ಗೌರ್ಮೆಂಟ್ಗಳಿಗೆ ಅಂತ. ಅವರಿಗೆ ಬರ್ತಾ ಇರುವಂಥ ಒಂದು 100% ಆದಾಯದಲ್ಲಿ ಸ್ಟೇಟ್ಸ್ಗಳಿಗೆ ಎಷ್ಟು ಮಟ್ಟಿಗೆ ಅಲೋಕೇಶನ್ಸನ್ನು ಮಾಡಬೇಕು ಅಂತ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಆಧಾರದ ಮೇಲೆ 41% ಅಷ್ಟು ಮಾಡ್ತಾ ಇದೆ ಅಲ್ವಾ. ಇದನ್ನು ನಾವು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ ಸ್ಟೇಟಿಗೆ ನಾವು ಎಷ್ಟು ಕೊಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಯಾವ ಸ್ಟೇಟ್ಗೆ ಯಾವ ರೀತಿಯಾದಂಥ ಅಲೋಕೇಶನ್ಸನ್ನು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳುವಂಥ ಹಂತದಲ್ಲಿ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡ್ತಾ ಇದ್ವಿ. ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಇಲ್ಲಿರುವಂಥ ಕ್ರೈಟೀರಿಯಾವನ್ನು ನಾವು ಗಮನ ಹರಿಸಬೇಕು. ಇನ್ಕಮ್ ಡಿಸ್ಟೆನ್ಸ್ ನಡಿಯಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ನೋಡ್ಬೋದು. ಕಡಿಮೆ ಮಾಡಿದ್ದಾರೆ. 45% ಇರುವಂಥದ್ದು 42.5% ಇದೆ ಅಂತ ನೋಡ್ಬೋದು. ಪಾಪ್ಯುಲೇಷನ್ ಅಂತ ಬಂದಾಗ 15% ಇರೋದನ್ನು 17.5%ಗೆ ಏರಿಕೆಯನ್ನು ಮಾಡಿದ್ದಾರೆ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ 12.5% ಇರುವಂಥದ್ದು 10%ಗೆ ರೆಡ್ಯೂಸ್ ಆಗಿದೆ. ಏರಿಯಾ 15% ಇರೋದು 10%ಗೆ ರಿಡಕ್ಷನ್ ಮಾಡಲಾಗಿದೆ. ಫಾರೆಸ್ಟ್ ಅಂತ ಬಂದಾಗ 10% ಇರೋದು 10% ಅಂತ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ. ಟ್ಯಾಕ್ಸ್ ಆ್ಯಂಡ್ ಫಿಸಿಕಲ್ ಎಫರ್ಟ್ಸ್ ಅಂತ ಬಂದಾಗ 2.5% ಇರೋದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಿನ್ನೆ ನಾವು ನೋಡಿರಲಿಲ್ಲ. ಟ್ಯಾಕ್ಸ್ ಆ್ಯಂಡ್ ಫಿಸಿಕಲ್ ಎಫರ್ಟ್ಸ್ ಅಂತ ಬಂದಾಗ 2.5%ಅನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಕಾಂಟ್ರಿಬ್ಯೂಷನ್ ಟು GDP ಅನ್ನೋದನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಓಕೆ, ನಮ್ಮ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಡಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದರ ಆಧಾರದ ಮೇಲೆ 10% ಅಷ್ಟು ಅಲೋಕೇಶನ್ಸನ್ನು ಮಾಡಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೊಸದಾಗಿ ಆ್ಯಡ್ ಮಾಡಿರೋದನ್ನು ನೋಡಬೇಕಾಗುತ್ತೆ. ಟ್ಯಾಕ್ಸ್ ಆ್ಯಂಡ್ ಫಿಸಿಕಲ್ ಎಫರ್ಟ್ಸ್ ಅಂತ ಬಂದಾಗ 2.5% ಅಷ್ಟು ಇರೋದನ್ನು ಕಂಪ್ಲೀಟಾಗಿ ತೆಗೆದು ಹಾಕಿಬಿಟ್ಟಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡಬಹುದು ಅಂತಂದರೆ ಯಾವ ರೀತಿಯಾದಂಥ ಒಂದು ಕ್ರೈಟೀರಿಯಾವನ್ನು ನಾವು ಫಾಲೋ ಮಾಡ್ತೀವಿ, ಇದರ ಆಧಾರದ ಮೇಲೆ ಕ್ವಶನ್ಸ್ಗಳು ಪ್ರಿಲಿಮ್ಸಲ್ಲಿ ಆಲ್ರೆಡಿ ಬಂದಿದೆ. ಹೈಯೆಸ್ಟ್ ಯಾವ ರೀತಿಯಾದಂಥ ಒಂದು ಅಲೋಕೇಶನ್ಸ್ ಇದೆ. ಇವಾಗ ಇನ್ಕಮ್ ಡಿಸ್ಟೆನ್ಸ್ನ ಆಧಾರದ ಮೇಲೆ ಹೈಯೆಸ್ಟ್ ಅಲೋಕೇಶನ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. 16th ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂತಹ ಎಲ್ಲ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಇಯರ್ಸ್ಗೆ ಒಂದು ಸರ್ತಿ ಈ ಒಂದು ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿ ಇರುತ್ತೆ, ಅಂದರೆ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ಈ ಒಂದು ಟಾಪಿಕ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. 16th ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ಗೆ ತಮಿಳುನಾಡಿನ ಒಂದು ಕನ್ಸರ್ನ್ ಯಾವ ರೀತಿ ಆಗಿದೆ ಅಂತಂದರೆ ಈ ಮೊದಲು ಅವರಿಗೆ ಬರ್ತಾ ಇರುವಂಥ ಒಂದು ಅಲೋಕೇಶನ್ ಅಡಿಯಲ್ಲಿ ಹೈಯೆಸ್ಟ್ ವೇಟೇಜ್ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿತ್ತು ಅಂದರೆ ಇನ್ಕಮ್ ಡಿಸ್ಟೆನ್ಸ್ನ ಮುಖಾಂತರ ಅಥವಾ ಪರ್ ಕ್ಯಾಪಿಟಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಮುಖಾಂತರ ಅವರು ರಿಸೀವ್ ಮಾಡ್ತಾಯಿದ್ರು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಏರಿಯಾ ಆಧಾರದ ಮೇಲೆ. ಬಟ್ ಇವಾಗ ಇನ್ಕಮ್ ಡಿಸ್ಟೆನ್ಸಲ್ಲಿ ಸಹ ಕಡಿಮೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ನಡಿನಲ್ಲೂ ಸಹ ಕಡಿಮೆ ಆಗಿರೋದನ್ನು, ಏರಿಯಾ ವೈಸ್ ಸಹ ಕಡಿಮೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ
ರೀಸೆಂಟ್ಲಿ ಅಂದರೆ ಕಳೆದ ವರ್ಷದಲ್ಲಿ ಹೆಚ್ಚು ನ್ಯೂಸಲ್ಲಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ತಮಿಳುನಾಡು ಸರ್ಕಾರ ಆಗಿರ್ಬೋದು, ನಾವು ಟ್ಯಾಕ್ಸಲ್ಲಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಸರಿಯಾದಂತಹ ಅಲೋಕೇಶನ್ಸ್ಗಳು ಸಿಗ್ತಾ ಇಲ್ಲ ಅಂತ ಫೈಟ್ ಮಾಡ್ತಾ ಇರೋದನ್ನು ಇವಾಗ ಪ್ರಸ್ತುತವಾಗಿ ಟ್ಯಾಕ್ಸ್ ಆ್ಯಂಡ್ ಫಿಸ್ಕಲ್ ಎಫರ್ಟ್ಸನ್ನೇ ಕಂಪ್ಲೀಟಾಗಿ ರಿಮೂವ್ ಮಾಡಿರೋದನ್ನು ನಾವು ನೋಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಂತ ಬಂದಾಗ ಯಾವ ರೀತಿಯಾಗಿ ರಿಮೂವ್ ಮಾಡಿದರೆ, ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಟು ದ GDP ಅಂತ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ನಿಮಗೆ ಗೊತ್ತಿರಲಿ. ಸೊ ಹಣಕಾಸು ಆಯೋಗವನ್ನು ಆರ್ಟಿಕಲ್ 218ನಲ್ಲಿ ಪ್ರೆಸಿಡೆಂಟ್ ಅವರು 5 ವರ್ಷಕ್ಕೊಮ್ಮೆ ನೇಮಕ ಮಾಡೋದನ್ನು ನೋಡ್ತಾ ಇದ್ದೀವಿ. 5 ಮೆಂಬರ್ಗಳನ್ನು ಒಳಗೊಂಡಂತಹ ಒಂದು ಆಯೋಗ ಇರುತ್ತೆ. ಇದರಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, 4 ಮೆಂಬರ್ಸ್ ಇರೋದನ್ನು ನೋಡ್ಬೋದು. ಪಬ್ಲಿಕ್ ಅಫೇರ್ಸ್ ನಡೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಪರ್ಸನನ್ನು ಚೇರ್ಪರ್ಸನ್ ಆಗಿ ಆಯ್ಕೆ ಮಾಡ್ತಾರೆ. ಇನ್ನು 4 ಮೆಂಬರ್ಸನ್ನು ಚೂಸ್ ಮಾಡುವಂಥ ಹಂತದಲ್ಲಿ ಹೈಕೋರ್ಟ್ ಜಡ್ಜ್ ಆಗಲಿಕ್ಕೆ ಕ್ವಾಲಿಫೈ ಆಗಿರತಕ್ಕಂಥ ಒಬ್ಬರು ಮೆಂಬರ್ ಇರ್ತಾರೆ. ಫೈನಾನ್ಸ್ ಹಾಗೂ ಅಕೌಂಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಫೈನಾನ್ಸ್ ಮ್ಯಾಟರ್ ರಿಲೇಟೆಡ್ ಇರುವಂತೆ ಇರ್ತಾರಲ್ಲ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ನಾಲೆಜಬಲ್ ಪರ್ಸನನ್ನು ಇಲ್ಲಿ ಮೆಂಬರ್ ಆಗಿ ನೇಮಕ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸು ಆಯೋಗದ ಕಾರ್ಯವನ್ನು ನಾವು ನೋಡಿದಾಗ ಟ್ಯಾಕ್ಸ್ ಡೆವಲ್ಯೂಷನ್ ರಿಲೇಟೆಡ್ ಇರುವಂಥ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾರೆ. ವರ್ಟಿಕಲ್ ಹಾಗೂ ಹಾರಿಜಾಂಟಲ್ ಡೆವಲ್ಯೂಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ಗೆ ಯಾವ ರೀತಿ ಅಂತ ಒಂದು ಗ್ರ್ಯಾಂಟ್ಸನ್ನು ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು, ಹಾಗೂ ಕನ್ಸೋಲ್ಡೇಟೆಡ್ ಫಂಡ್ ಆಫ್ ಸ್ಟೇಟ್ನ ಮುಖಾಂತರ ಸ್ಟೇಟಲ್ಲಿ ಇರತಕ್ಕಂಥ ಒಂದು ಕನ್ಸೋಲ್ಡೇಟೆಡ್ ಫಂಡಿಂದ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ಗೆ ಯಾವ ರೀತಿ ಅಂತ ಅಲೋಕೇಶನ್ಸನ್ನು ಮಾಡಬೇಕು ಅಂತ ರೆಕಮೆಂಡೇಷನ್ಸನ್ನು ಸಹ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಬೈಂಡಿಂಗ್ ಕಂಡೀಷನ್ ಇರುವುದಿಲ್ಲ. ಸರ್ಕಾರ ಇದನ್ನು ಕನ್ಸಿಡರ್ ಮಾಡ್ಬೋದು, ಮಾಡ್ದೇನು ಇರ್ಬೋದು ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೂ ಫಸ್ಟ್ ಫೈನಾನ್ಸ್ ಕಮಿಷನ್ ಯಾರ ನೇತೃತ್ವದಲ್ಲಿತ್ತು, ಚೇರ್ಪರ್ಸನ್ ಯಾರಿದ್ರು ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ವೆಟ್ಲ್ಯಾಂಡ್ಸ್ ಆಸ್ ಅ ನ್ಯಾಷನಲ್ ಪಬ್ಲಿಕ್ ಗುಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ವೆಟ್ಲ್ಯಾಂಡ್ ಕನ್ಸರ್ವೇಷನಲ್ಲಿ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ, ರೀಸೆಂಟ್ಲಿ 2 ವೆಟ್ಲ್ಯಾಂಡ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಇನ್ ಉತ್ತರ ಪ್ರದೇಶ್ ಹಾಗೂ ಚಾರಿ ದಂದ್ ಇನ್ ಗುಜರಾತ್. 2 ವೆಟ್ಲ್ಯಾಂಡ್ಸ್ಗಳನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಒಟ್ಟಾರೆಯಾಗಿ 98 ವೆಟ್ಲ್ಯಾಂಡ್ಸ್ಗಳು ಭಾರತದಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ಬೋದು. ಫೆಬ್ರವರಿ 2ನೇ ತಾರೀಕಿನಂದು ವೆಟ್ಲ್ಯಾಂಡ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಭಾರತದಿಂದ ಸೆಲೆಕ್ಟ್ ಆಗಿರುವಂಥ 2 ಹೊಸ ವೆಟ್ಲ್ಯಾಂಡು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಡಿಸ್ಟಿಕಲ್ಲಿ ಕಂಡು ಬರುತ್ತೆ, ಯಾವ ರೀತಿ ಅಂತ ನೇಮ್ ಇದೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಆರ್ಟಿಕಲ್ ನಡಿಯಲ್ಲಿ ವೆಟ್ಲ್ಯಾಂಡ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಮೆನ್ಷನ್ ಮಾಡಿದರೆ, ಇವುಗಳ ಬೆನಿಫಿಟನ್ನು ನೋಡುವಂಥದ್ದಾದರೆ, ವಾಟರ್ ಸೆಕ್ಯೂರಿಟಿಯನ್ನು ಇದು ಒದಗಿಸುತ್ತೆ, ಫ್ಲಡ್ ಬಫರಿಂಗ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತವೆ ಅಂತ ಹೇಳ್ಬೋದು, ಲೈವ್ಲಿಹುಡ್ಡನ್ನು ಸಪೋರ್ಟ್ ಮಾಡೋದರಲ್ಲಿ ಸಹಕಾರಿಯಾಗಿದ್ದಾವೆ, ಬಯೋಡೈವರ್ಸಿಟಿಯನ್ನು ಸಹ ಸಪೋರ್ಟ್ ಮಾಡ್ತಾ ಇದ್ದಾವೆ, ಕ್ಲೈಮೇಟ್ ರೆಸಿಲಿಯನ್ಸನ್ನು ತೋರಿಸ್ತಾ ಇದೆ. ಹಾಗಾಗಿ ವೆಟ್ಲ್ಯಾಂಡ್ಗಳ ಒಂದು ಕನ್ಸರ್ವೇಷನ್ ಅಂತ ನೋಡಿದಾಗ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಭಾರತದಲ್ಲಿ ಸರಿಸುಮಾರು 40% ವೆಟ್ಲ್ಯಾಂಡ್ಗಳು ಡಿಸಪಿಯರ್ ಆಗಿದೆ ಅಂತ ಹೇಳ್ಬೋದು. ಕಳೆದ 3 ಡಿಕೇಡನ್ನು ನಾವು ನೋಡಿದಾಗ 40% ವೆಟ್ಲ್ಯಾಂಡ್ಸ್ಗಳು ಒಂದು ಡಿಸಪಿಯರ್ ಆಗಿದೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈವನ್ 50% ರಿಮೈನಿಂಗ್ ವೆಟ್ಲ್ಯಾಂಡ್ಸ್ಗಳು ಏನಿದಾವಲ್ಲ, ಎಕಲಾಜಿಕಲಿ ಡಿಗ್ರೇಡೇಷನನ್ನು ಹೊಂದ್ತಾ ಇದೆ. ಹಾಗಾಗಿ ಇವುಗಳನ್ನು ಕನ್ಸರ್ವೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಪಾಲಿಸಿ ಲೆವೆಲಲ್ಲೂ ಸಹ ಒಂದು ಕೋಆರ್ಡಿನೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದು. ಸೊ ವೆಟ್ಲ್ಯಾಂಡ್ಗೆ ಸಂಬಂಧಪಟ್ಟಂತೆ 2017ರಲ್ಲಿ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ ನಡೆಯಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ಗಳನ್ನು ಐಡೆಂಟಿಫೈ ಮಾಡುವಂಥದ್ದಾಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನನ್ನು ಪ್ರೊವೈಡ್ ಮಾಡೋದು, ಏನೇನು ಡ್ಯಾಮೇಜಸ್ಗಳಾಗ್ತಾ ಇದೆ ಆ ಒಂದು ಡ್ಯಾಮೇಜಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ರೆಸ್ಟ್ರಿಕ್ಟ್ ಮಾಡುವಂಥದ್ದಾಗಿರ್ಬೋದು, ಸ್ಟೇಟ್ ವೆಟ್ಲ್ಯಾಂಡ್ ಅಥಾರಿಟೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರ ಮುಖಾಂತರ ಅವುಗಳ ಕನ್ಸರ್ವೇಷನನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಫ್ರೇಮ್ವರ್ಕನ್ನು ಸಹ ತೊಗೊಂಬಂದಿದ್ದಾರೆ. ಇದರೊಂದಿಗೆ ಕೋಸ್ಟಲ್ ರೆಗ್ಯುಲೇಷನ್ ಫ್ರೇಮ್ವರ್ಕನ್ನು ಸಹ ನಾವು ಗಮನ ಹರಿಸ್ಬೋದು. ಈ ಫ್ರೇಮ್ವರ್ಕ್ ನಡಿನಲ್ಲಿ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಗಳನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಮ್ಯಾಂಗ್ರೋವ್ಸ್ಗಳ ಒಂದು ಕನ್ಸರ್ವೇಷನ್ ಆಗಿರ್ಬೋದು, ಲಗೂನ್ಸ್ಗಳ ಕನ್ಸರ್ವೇಷನ್ ಆಗಿರ್ಬೋದು, ಎಶ್ಯೂರೀಸ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನನ್ನು ಎನ್ಶೋರ್ ಮಾಡಲಿಕ್ಕೆ ಈ ಫ್ರೇಮ್ವರ್ಕ್ ನಮಗೆ ಸಹಕಾರಿ ಆಗಲಿದೆ. ಹಾಗೂ ಅಕ್ವಾಟಿಕ್ ಎಕೋಸಿಸ್ಟಮನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ಲ್ಯಾನನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ನ್ಯಾಷನಲ್ ಪ್ಲ್ಯಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅನ್ನುವಂಥದ್ದಾಗಿ. ಸೊ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ವೆಟ್ಲ್ಯಾಂಡ್ ರೂಲ್ಸ್ಗಳನ್ನು 2017ರಲ್ಲಿ ಜಾರಿಗೆ ತಂದಿದ್ದಾರೆ. ಕೋಸ್ಟಲ್ ರೆಗ್ಯುಲೇಷನ್ ಫ್ರೇಮ್ವರ್ಕನ್ನು ಗಮನಿಸ್ಬೋದು, ನ್ಯಾಷನಲ್ ಪ್ಲ್ಯಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್, ಇವೆಲ್ಲವೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವೆಟ್ಲ್ಯಾಂಡನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಭಾರತದಲ್ಲಿ ಒಂದು ಪಾಲಿಸಿ ಲೆವೆಲಲ್ಲಿ ವ್ಯಾಕ್ಯೂಮ್ ಇದೆ ಅಂತ ಗಮನ ಹರಿಸ್ಬೋದು. ಫ್ರಾಗ್ಮೆಂಟೆಡ್ ಆಗಿರ್ತಕ್ಕಂಥ ಒಂದು ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಎಕ್ಸಿಕ್ಯೂಷನ್ ಆಧಾರದ ಮೇಲೆ ಇರ್ಬೋದು, ಗ್ರೌಂಡ್ ಲೆವೆಲ್ ಕೆಪಾಸಿಟಿ ಆಧಾರದ ಮೇಲೆ ಯಾವ ರೀತಿ ಕನ್ಸರ್ವೇಷನ್ ಮಾಡ್ತಾ ಇದ್ದೀವಿ, ಇವೆಲ್ಲವೂ ಸಹ ನಮ್ಮ ಒಂದು ಲೂಪ್ ಹೋಲ್ಸನ್ನು
ಐಡೆಂಟಿಫೈ ಮಾಡ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಒಂದು ಹೈಡ್ರೋಲಾಜಿಕಲ್ ಪ್ಲಾನಿಂಗ್ ಏನಿದೆ ಅದು ತುಂಬ ಪುವರ್ ಕಂಡೀಷನಲ್ಲಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ವೆಟ್ಲ್ಯಾಂಡನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಗಮನ ಹರಿಸಿದಾಗ ಈ ಒಂದು ಪಾಲಿಸಿ ಮೇಲೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಪ್ರಸ್ತುತವಾಗಿ ವೆಟ್ಲ್ಯಾಂಡ್ಗಳ ಒಂದು ಡಿಗ್ರೇಡೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಅವುಗಳನ್ನು ಕನ್ಸರ್ವೇಷನ್ ಮಾಡೋದು ಇಂಪಾರ್ಟೆಂಟು. ಡಿಗ್ರೇಡೇಷನ್ ಆಗಲಿಕ್ಕೆ ಕಾರಣಗಳು ಏನಿದೆ, ವೆಟ್ಲ್ಯಾಂಡ್ನ ಒಂದು ನಾಶ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು. ನಾವು ಅನ್ನೆಸೆಸರಿಲಿ ಒಂದು ಲ್ಯಾಂಡನ್ನು ಎನ್ಕ್ರೋಚ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅನ್ನೋಂಥ ಒಂದು ಪ್ರೆಷರ್ನ ಮುಖಾಂತರ ನಾವು ವೆಟ್ಲ್ಯಾಂಡ್ಗಳನ್ನು ನಾಶ ಮಾಡುವುದಾಗಿ ಗಮನ ಹರಿಸ್ಬೋದು. ಅಂದರೆ ನಾವು ಯಾವ ರೀತಿಯಾಗಿ ಲ್ಯಾಂಡನ್ನು ಅಕ್ವೈರ್ ಮಾಡ್ತಾ ಹೋಗ್ತಾ ಇದ್ದೀವಿ ಹಾಗೂ ನಮ್ಮ ಒಂದು ಹೈಡ್ರೋಲಾಜಿಕಲ್ ಡಿಸ್ರಪ್ಷನನ್ನು ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ನೋಡುವಂಥದ್ದಾಗಿರ್ಬೋದು, ಸ್ಯಾಂಡ್ ಮೈನಿಂಗ್ಗೆ ಸಂಬಂಧಪಟ್ಟಂತೆ ಹಾಗೂ ನಾವು ಗ್ರೌಂಡ್ ವಾಟರ್ನ ಓವರ್ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳ ಮುಖಾಂತರ ವೆಟ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ಡಿಗ್ರೇಡೇಷನ್ಗೆ ಕಾರಣ ಆಗಿರ್ಬೋದು. ಆ್ಯಂಡ್ ಪ್ರಸ್ತುತವಾಗಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಅಂತಂದರೆ ಪೊಲ್ಯೂಷನ್. ಬಿಕಾಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಯೂಟ್ರಿಫಿಕೇಷನ್ ಒಂದು ಕಾರಣದ ಮೇಲೆ ಇಂಡಸ್ಟ್ರೀಸ್ಗಳಿಂದ ಬರ್ತಾ ಇರತಕ್ಕಂಥ ಒಂದು ಡಿಸ್ಚಾರ್ಜನ್ನು ಹೆಚ್ಚು ನಾವು ವೆಟ್ಲ್ಯಾಂಡ್ ಮೇಲೆ ಬಿಡ್ತಾ ಇದ್ದೀವಿ. ಅಗ್ರಿಕಲ್ಚರಿಂದ ಬರ್ತಾ ಇರುವಂಥ ಒಂದು ರನ್ ಆಫು ಸಹ ಇವತ್ತು ವೆಟ್ಲ್ಯಾಂಡ್ಗಳ ನಾಶಕ್ಕೆ ಕಾರಣ ಆಗ್ತಾಯಿದೆ. ಸಾಲಿಡ್ ವೇಸ್ಟ್ಗೆ ಸಂಬಂಧಪಟ್ಟಂತೆ ಡಂಪಿಂಗ್ ಆಗ್ತಾಯಿದೆ. ಎಲ್ಲ ಕಾರಣಗಳಿಂದ ನಾವು ವೆಟ್ಲ್ಯಾಂಡ್ಗಳ ಡಿಗ್ರೇಡೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ ಅಲ್ವಾ. ಇದರಿಂದ ಫ್ಲಡ್ ಬಫರಿಂಗ್ ಕೆಪಾಸಿಟಿ ಏನಿದೆಯಲ್ಲ ಅದು ಸಹ ರೆಡ್ಯೂಸ್ ಆಗುತ್ತೆ. ವಾಟರ್ ಪ್ಯೂರಿಫಿಕೇಷನ್ನೂ ಸಹ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕೋಸ್ಟಲ್ ರೀಜನ್ ನಡಿನಲ್ಲೂ ಸಹ ಒಂದು ಲ್ಯಾಂಡ್ ವರ್ಡ್ ಡೆವಲಪ್ಮೆಂಟ್ ಪ್ರೆಷರ್ನ ಮುಖಾಂತರ ನಾವು ವೆಟ್ಲ್ಯಾಂಡ್ಸ್ಗಳನ್ನು ಲಾಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಮ್ಯಾಂಗ್ರೂವ್ಸ್, ಲಗೂನ್ಸ್ಗಳ ಇಂಪಾರ್ಟೆನ್ಸನ್ನು ಗಮನ ಹರಿಸುವಂಥದ್ದು. ಈ ಒಂದು ಹಂತದಲ್ಲಿ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಮಾಡಲಿಕ್ಕೆ ಇರತಕ್ಕಂಥ ಡೆಫಿಸಿಟ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು. ಲೀಗಲ್ ಎನ್ಫೋರ್ಸ್ಮೆಂಟ್ ನಡೆಯಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನ ಅಡ್ರೆಸ್ ಮಾಡುವಂಥದ್ದಾಗಿರ್ಬೋದು. ಕಮ್ಯುನಿಟಿ ಎಂಗೇಜ್ಮೆಂಟ್ ಸರಿಯಾಗಿರುವಂತೆ ನಾವು ಎನ್ಶೋರ್ ಮಾಡಬೇಕಾಗುತ್ತೆ. ಹೈಡ್ರೋಲಾಜಿಕಲಿ ಆಗಿರ್ಬೋದು, ಎಕೋಲಾಜಿಕಲಿ ಏನೇನು ಇಶ್ಯೂಸ್ ಇದೆ ಅಲ್ಲ ಅವುಗಳೆಲ್ಲವನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ ನಾವು ವೆಟ್ಲ್ಯಾಂಡನ್ನು ಕನ್ಸರ್ವೇಷನ್ ಮಾಡ್ಬೋದು. ವೈ? ಬಿಕಾಸ್ ಪಬ್ಲಿಕ್ ಗೂಡ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ ಹೇಳಿ? ಯಾವುದೇ ಒಂದು ಗೂಡನ್ನು ಎಕ್ಸ್ಕ್ಲೂಸಿವ್ ಆಗಿ ಕನ್ಸಿಡರ್ ಮಾಡಲ್ಲ, ಒಬ್ಬರಿಗೆ ಅಂತ ರೆಸ್ಟ್ರಿಕ್ಷನ್ ಮಾಡೋದಿಲ್ಲ. ಇದರಿಂದ ಆಗ್ತಾ ಇರುವಂಥ ಒಂದು ಬೆನಿಫಿಟ್ ಏನಿದೆ ಅದು ನಾನ್ ಎಕ್ಸ್ಕ್ಲೂಸಿವ್ ಇರೋದ್ರಿಂದ ಎಲ್ಲರಿಗೂ ಕೂಡ ಫ್ಲಡ್ ಕಂಟ್ರೋಲ್ನ ಮುಖಾಂತರ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ವಾಟರ್ ಪ್ಯೂರಿಫಿಕೇಷನ್ ಮುಖಾಂತರ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ನಾವು ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಗವರ್ನೆನ್ಸ್ ನಡೆಯಲ್ಲಿ ತಂತ್ರಜ್ಞಾನವನ್ನು ಹೆಚ್ಚು ಬಳಕೆ ಮಾಡ್ಕೋಬೇಕು ಅಂತ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ಗಳನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ, ಡ್ರೋನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಸರಿಯಾದಂಥ ಒಂದು ಟೈಮ್ಲಿ ಬೇಸಿಸ್ ಮೇಲೆ ಮಾನಿಟರಿಂಗ್ ಮಾಡೋದ್ರ ಮುಖಾಂತರ ಏನು ಪ್ರಾಬ್ಲಮ್ ಇದೆ ಅದನ್ನು ಅಡ್ರೆಸ್ ಮಾಡ್ಬೋದು. ವೆಜಿಟೇಷನಲ್ಲಿ ಚೇಂಜ್ ಆಗಿದೆಯೋ ಇಲ್ವೋ ಇವೆಲ್ಲವನ್ನು ನಾವು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಕನ್ಸರ್ವೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ಪಬ್ಲಿಕ್ ಗೂಡಾಗಿ ಕನ್ಸಿಡರ್ ಮಾಡಬೇಕು. ಇದರಿಂದ ಸ್ಟ್ರಾಂಗ್ ಆಗಿ ವೆಟ್ಲ್ಯಾಂಡ್ಸ್ಗಳನ್ನು ರೀಸ್ಟೋರೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕಮ್ಯುನಿಟಿ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಬೇಕಾಗಿರುವಂಥ ಒಂದು ಸಪೋರ್ಟ್ ಡೆಫಿನೆಟ್ಲಿ ಲಾಂಗ್ ಟರ್ಮಲ್ಲಿ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಪ್ರಿಲಿಮ್ಸಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ಫ್ಯಾಕ್ಟ್ ಅಂತಂದರೆ 2026 ವೆಟ್ಲ್ಯಾಂಡ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಥೀಮ್ ಯಾವ ರೀತಿಯಾಗಿದೆ ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥದ್ದಾಗಿ ಇಂಪಾರ್ಟೆಂಟ್ ಪ್ರಿಲಿಮ್ಸಲ್ಲಿ ನಿಮಗೆ ಕೇಳ್ಬೋದು. ಯಾವ ರೀತಿ ಅಂತ ಪ್ಲೇಸಸ್ಗಳಿದ್ದಾವೆ, ಇದನ್ನು ಪಬ್ಲಿಕ್ ಗೂಡಾಗಿ ಯಾಕೆ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ವಿಸಿಬಲ್ ಪ್ರೋಗ್ರೆಸ್, ಇನ್ವಿಸಿಬಲ್ ಎಕ್ಸ್ಕ್ಲೂಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಡಿನಲ್ಲಿ ಕನೆಕ್ಟ್ ಆಗುತ್ತೆ. 2026 ಹಾಗೂ 27 ಒಂದು ಬಜೆಟನ್ನು ನಾವು ನೋಡಿದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದೀವಿ. ಕೆಪೆಕ್ಸ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಇದರಿಂದ ನಾವು ಗ್ರೋತನ್ನು ಕಾಣಲಿದ್ದೇವೆ ಅಂತ. ಹಾಗಾಗಿ ಪಬ್ಲಿಕ್ ಇನ್ವೆಸ್ಟ್ಮೆಂಟು ಹೆಚ್ಚಾಗುತ್ತೆ ಅಂತ ಗಮನ ಹರಿಸ್ಬೋದು. ಜೊತೆಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಅಂತ ನೋಡ್ತಾ ಇದ್ದೀವಿ. ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂಥ ಹಂತದಲ್ಲಿ ನಿಜವಾಗ್ಲೂ ಇದು ಉದ್ಯೋಗಾವಕಾಶವನ್ನು ಕೊಡ್ತಾ ಇದೆನಾ ಅಥವಾ ನಮ್ಮ ಒಂದು ವರ್ಕ್ ಫೋರ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಾ ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. ನಮ್ಮ ಫಿಸಿಕಲ್ ಡೆಫಿಸಿಟ್ ನೋಡಿದಾಗ GDPಯ ಒಂದು ಪರ್ಸೆಂಟೇಜ್ ಅಂತ ಕನೆಕ್ಟ್ ಮಾಡಿದ್ದೆ ಆದರೆ 4.3% ಒಂದು ಎಸ್ಟಿಮೇಷನನ್ನು ಗಮನ ಹರಿಸ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಡಿಯಲ್ಲಿ 12.2 lakh crore ಅಷ್ಟು ಎಕ್ಸ್ಪೆಂಡಿಚರನ್ನು ಮಾಡಲಿಕ್ಕೆ, ಅಲೋಕೇಶನ್ಸನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಗಮನ ಹರಿಸ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಯೂತ್ ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ ಅಂತ ಗಮನ ಹರಿಸಿದ್ದೇ ಆದರೆ 15ರಿಂದ 29 ವಯಸ್ಕ ಇರತಕ್ಕಂಥವರು 23 to 25% ಉದ್ಯೋಗಾವಕಾಶಗಳಿಗೆ ವೇಟ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ಸಾಕಷ್ಟು ಜನರು ಇವತ್ತು ಎಜುಕೇಷನಿಂದ ದೂರ ಇರೋದನ್ನು ನೋಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯಿಂದ ದೂರ ಇರುವಂಥದ್ದು ಮತ್ತು ಟ್ರೈನಿಂಗ್ ಸಿಗದೇ ಇರತಕ್ಕಂಥ ಯೂತನ್ನು ಒಟ್ಟಾರೆಯಾಗಿ ನಾವು ನೋಡಿದಾಗ 23 to 25% ಇದೆ.
ಈ ಒಂದು ಹಂತದಲ್ಲಿ ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ಸನ್ನು ನಾವು ಕನೆಕ್ಟ್ ಮಾಡಿದ್ದೇ ಆದರೆ ಇವಾಗ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಯ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೋಗುವಂಥದ್ದಾಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ಗೆ ಹೋಗುವಂಥದ್ದಾಗಿರ್ಬೋದು, ಈ ಒಂದು ಸೈಕಲ್ ನಡಿಯಲ್ಲಿ ನಾವು ಗ್ರೋತನ್ನು ಕಾಣ್ತೇವೆ. ಅಗ್ರಿಕಲ್ಚರ್ ಸೆಕ್ಟರಿಂದ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಆಗೋದು ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗಿಂದ ಸರ್ವಿಸಿಗೆ ಜಾಸ್ತಿ ಜಂಪ್ ಆಗೋದು ಇಂಪಾರ್ಟೆಂಟ್. ನಾವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಆಧಾರದ ಮೇಲೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅಂತ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಸಾಕಷ್ಟು ಜನರಿಗೆ ಟ್ರೈನಿಂಗ್ನ ಒಂದು ಅವಶ್ಯಕತೆ ಇದೆ ಅಲ್ವಾ. ಈ ಒಂದು ಹಂತದಲ್ಲಿ ಸರ್ವಿಸ್ ಸೆಕ್ಟರನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಗಮನ ಹರಿಸ್ಬೋದು. ಅಗ್ರಿಕಲ್ಚರ್ ಸೆಕ್ಟರ್ ನಡಿಯಲ್ಲಿ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಪ್ರಸ್ತುತವಾಗಿ ಜಾಸ್ತಿ ಇರೋದನ್ನು ನೋಡ್ತಾ ಇವೆ. ಯಾಕಂತಂದರೆ ಕೋವಿಡ್ ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ಹೆಚ್ಚು ಜನ ಅಗ್ರಿಕಲ್ಚರ್ ಸೆಕ್ಟರ್ಗೆ ಮೂವ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಸೆಕ್ಟರ್ ವೈಸ್ ನಾವು ಸರಿಯಾದಂಥ ಒಂದು ಅಲೋಕೇಶನ್ಸನ್ನು ಮಾಡ್ಬೋದಲ್ವಾ. ಡಿಸ್ಟ್ರೆಸ್ ಕಂಡೀಷನ್ ಅಡಿಯಲ್ಲಿ ಹೆಚ್ಚು ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದು ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು. ಲೋ ಪ್ರೊಡಕ್ಟಿವಿಟಿ ಇದ್ರೂ ಸಹ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ಗಳು ತುಂಬ ಇದೆ ಅಂತಲೇ ಗಮನ ಹರಿಸ್ಬೋದು. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಅಸೆಟ್ ಕ್ರಿಯೇಟ್ ಆಗ್ಬೋದು, ಆದರೆ ಜಾಬ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಮಿತ್ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ವೈ? ಬಿಕಾಸ್ ಸಾಕಷ್ಟು ಸೆಕ್ಟರ್ಸ್ಗಳನ್ನು ನಾವು ನೋಡಿದಾಗ ಯಾವ ಸೆಕ್ಟರಲ್ಲಿ ಟೆಕ್ನಾಲಜಿ ಇದೆ, ಯಾವುದು ಆಟೋಮೇಷನ್ಸನ್ನು ಹೊಂದಿರಿದೆ, ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರ್ತಕ್ಕಂತಹ ಸೆಕ್ಟರ್ಸ್ಗಳು ಇವತ್ತು ಅಲೋಕೇಶನ್ಸನ್ನು ರಿಸೀವ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇಲ್ಲಿ ಒಂದು ಬಯಾಸ್ ಕಂಡೀಷನ್ ಕ್ರಿಯೇಟ್ ಆಗಿದೆ. ಪ್ರೊಡಕ್ಷನ್ ಸ್ಟ್ರಕ್ಚರ್ ನಡಿನಲ್ಲಿ ಇನ್ವೆಸ್ಟ್ಮೆಂಟನ್ನು ರಿಸೀವ್ ಮಾಡ್ತಕ್ಕಂಥದ್ದು ಅಥವಾ ಸಪೋರ್ಟನ್ನು ಪಡ್ತಕ್ಕಂಥ ಸೆಕ್ಟರ್ಸ್ಗಳನ್ನು ನಾವು ನೋಡಿದಾಗ ಆಟೋಮೇಷನ್ ಹೆಚ್ಚಾಗಿರುತ್ತೆ, ಕ್ಯಾಪಿಟಲ್ ಇಂಟೆನ್ಸಿವ್ ಆದರೂ ಇರುತ್ತೆ. ಈ ಒಂದು ಹಂತದಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಇದು ಕ್ರಿಯೇಟ್ ಮಾಡುತ್ತಾ ಅನ್ನುವಂಥ ಕ್ವಶನ್ ಮಾರ್ಕ್ ಆಗಿರ್ಬೋದು. ಕೆಲವೊಂದಿಷ್ಟು ಪ್ರೊಡಕ್ಷನ್ ಯೂನಿಟ್ಸ್ಗಳು ಫರ್ಮನ್ನು ನಾವು ತೆಗೆದುಕೊಂಡಾಗ ವೆರಿ ಸ್ಮಾಲ್ ಇರುತ್ತೆ, ಇದರಿಂದ ಪ್ರೊಡಕ್ಟಿವಿಟಿ ಅಷ್ಟೊಂದಿರಲ್ಲ, ಜಾಸ್ತಿ ಜನ ಸಹ ವರ್ಕ್ ಮಾಡದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ, ಔಟ್ಪುಟ್ಟು ಕಡಿಮೆ ಇರುತ್ತೆ ಅಂತ ಹೇಳಿದ್ವಿ. ಸೊ ಈ ಒಂದು ಹಂತದಲ್ಲಿ ಅವ್ರಿಗೆ ಸಪೋರ್ಟ್ ಸಿಕ್ಕುತ್ತಾ? ಓಕೆ, ಡಾಮಿನೇಷನ್ ಯಾವಾಗಿರುತ್ತೆ ಅಂದರೆ ಔಟ್ಪುಟ್ ಜಾಸ್ತಿ ಮಾಡ್ತಾ ಇದ್ದರೆ ಅವ್ರಿಗೆ ಹೆಚ್ಚು ಸಪೋರ್ಟನ್ನು ಕೊಡ್ತಾ ಇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆಥರ್ ಅವರ ಒಂದು ಕನ್ಸರ್ನ್ ಅಂತಂದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುವ ಹೈ ಔಟ್ಪುಟ್ಟನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಲೋ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತಕ್ಕಂಥ ಸೆಕ್ಟರ್ಸ್ಗಳನ್ನು ನಾವು ಮಾತ್ರ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಇನ್ಫಾರ್ಮಲ್ ಆಗಿರೋದಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಫಾಲ್ ಬ್ಯಾಕ್ ಆಗಿದೆ, ಲೋ ಪ್ರೊಡಕ್ಟಿವಿಟಿ, ವೀಕ್ ಇನ್ಕಮ್ ಇರುವಂಥ ಸೆಕ್ಟರ್ಸ್ಗಳನ್ನು ನಾವು ಯಾಕೆ ಫೋಕಸ್ ಮಾಡ್ತಾ ಇಲ್ಲ ಅಂತ ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಪಾಲಿಸಿ ನಡಿಯಲ್ಲಿ ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥ ಹಂತದಲ್ಲಿ ಯಾವ ಸೆಕ್ಟರ್ ನಡಿಯಲ್ಲಿ ಹೆಚ್ಚು ಆಪ್ಷನ್ಸ್ಗಳಿದ್ದಾವೆ, ಯಾವ ರೀತಿಯಾಗಿ ನಾವು ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತುತವಾಗಿ ನಾವು ಇನ್ಕ್ಲೂಸಿವ್ನೆಸ್ಸನ್ನು ತರಬೇಕು. ಸೊ ನಾವು ನಿನ್ನೆ ನೋಡಿರೋ ಪ್ರಕಾರ ಒಂದು ಕರ್ತವ್ಯ 3 ನಡಿನಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ನೋಡ್ತಾ ಇದ್ದೀವಲ್ಲ, ಈ ಒಂದು ಆಧಾರದ ಮೇಲೆ ಫಾರ್ಮಲ್ ಸೆಕ್ಟರ್ ಆಗಿರ್ಬೋದು, ಇನ್ಫಾರ್ಮಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಅಲೋಕೇಶನ್ಸನ್ನು ಮಾಡೋದ್ರ ಮುಖಾಂತರ ಇವಾಗ ಸರಿಯಾದಂಥ ಒಂದು ಸ್ಕಿಲ್ಗಳನ್ನು ಪ್ರೊವೈಡ್ ಮಾಡಬೇಕು. ಸಾಕಷ್ಟು ಜನ ಯೂತ್ ಅನ್ಎಂಪ್ಲಾಯ್ಡ್ ಇರೋದನ್ನು ನೋಡ್ತಾ ಇದ್ವಿ. ಅವ್ರಿಗೆ ಬೇಕಾಗಿರುವಂಥ ಒಂದು ಸ್ಕಿಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಇನ್ಫಾರ್ಮಾಲಿಟಿ ಅಂತ ಬಂದಾಗ ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಇನ್ಫಾರ್ಮಲ್ ಸೆಕ್ಟರನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ ಸರಿಯಾಗಿ ಒಂದು ಅಲೋಕೇಶನ್ಸನ್ನು ಮಾಡಬೇಕು. ಅಗ್ರಿಕಲ್ಚರ್ ಸೆಕ್ಟರ್ನೂ ಸಹ ಇಲ್ಲಿ ನೆಗ್ಲೆಕ್ಟ್ ಮಾಡುವಂತಿಲ್ಲ ಅಂತ ಆಥರ್ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಗ್ರೋತ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಬಂದಾಗ ಲೇಬರ್ಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಫುಲ್ ಸ್ಟಾಪ್, ಮೇಕಿಂಗ್ ಎಕ್ಸೆಸ್ ಟು ಮೆನ್ಸ್ಟ್ರುವಲ್ ಹೈಜೀನ್ ಫಾರ್ ಗರ್ಲ್ಸ್ ಫಂಡಮೆಂಟಲ್ ರೈಟ್ ಈಸ್ ಅ ಬಿಗ್ ಸ್ಟೆಪ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್, ಎಜುಕೇಷನ್, ಹೆಲ್ತ್, ರೈಟ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುತ್ತೆ. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಮೆನ್ಸ್ಟ್ರುವಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ, ಹೈಜೀನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 21 ಎಂಫಸಿಸ್ ಮಾಡಿದೆ. ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿಯ ನಡಿನಲ್ಲಿ ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರಿಂದ ಬಾಡಿಲಿ ಅಟಾನಮಿಯನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಡಿಗ್ನಿಟಿಯನ್ನು ಸಹ ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಹಾಗೂ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಈಕ್ವಲ್ ಎಕ್ಸೆಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೋರ್ಟ್ನ ಒಂದು ಇಂಟರ್ಪ್ರಿಟೇಷನ್ ಅಂತ ಬಂದಾಗ ಗರ್ಲ್ ಚೈಲ್ಡ್ಗೆ ಸಂಬಂಧಿಸಿದಂಥ ಒಂದು ಅಟಾನಮಿ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದಾಗ ಇದನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು, ಯಾವ ರೀತಿಯಾಗಿ ಗವರ್ನೆನ್ಸ್ ನಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಂಕ್ಷನಲ್ ಟಾಯ್ಲೆಟ್ಸನ್ನು ಎನ್ಶೋರ್ ಮಾಡುವಂಥದ್ದು, ವಾಟರ್ ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು, ಮೆನ್ಸ್ಟ್ರುವಲ್ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಸೇಫ್ ಆಗಿರ್ತಕ್ಕಂಥ ಒಂದು ಡಿಸ್ಪೋಸಲ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಗರ್ಲ್ ಚೈಲ್ಡ್ಗೆ ಸಂಬಂಧಪಟ್ಟಂಥ ಒಂದು ಅಟಾನಮಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಅವರಿಗೆ ಒಂದು ಎಜುಕೇಷನು ಸಹ ಎಕ್ಸೆಸಬಲ್ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಈ ಫೆಸಿಲಿಟೀಸ್ ಇಲ್ಲ ಅಂತಂದರೆ ಇದನ್ನು ಮೆನ್ಸ್ಟ್ರುವಲ್ ಪಾವರ್ಟಿ ಅಂತ ಕರೆಯಲಾಗುತ್ತೆ ಅಂತಲೂ ಸಹ
ಸುಪ್ರೀಂ ಕೋರ್ಟ್ನ ಒಂದು ವಾದವನ್ನು ಕನ್ಸಿಡರ್ ಮಾಡ್ಬೋದು. ಕೋರ್ಟ್ ಎಂಫಸಿಸ್ ಮಾಡುವಂಥ ಆಸ್ಪೆಕ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತಲ್ವಾ. ಇವಾಗ ಆರ್ಟಿಕಲ್ 21 ಎಕ್ಸ್ಪ್ಯಾನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೆಲ್ತ್ ರಿಲೇಟೆಡ್ ಇರುವಂತೆ, ಹೈಜೀನ್ ರಿಲೇಟೆಡ್ ಇರುವಂತೆ ಹೇಳ್ತಾ ಇದ್ದಾರೆ, ಮೆನಿಸ್ಟ್ರಲ್ ಹೈಜೀನ್ನ ಆಧಾರದ ಮೇಲೆ. ಇದರಿಂದ ಮೆನಿಸ್ಟ್ರೇಷನ್ ಸಂದರ್ಭದಲ್ಲಿ ಗರ್ಲಿ ಇರ್ತಕ್ಕಂಥ ಒಂದು ಡಿಗ್ನಿಟಿಯನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು, ಅಟಾನಮಿಯನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು, ಎಜುಕೇಷನ್ ಒಂದು ಎಕ್ಸೆಸಿಬಿಲಿಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಫ್ಯಾಮಿಲೀಸ್ಗೆ ಒಂದು ಹೆಣ್ಣು ಮಗುವಿನ ರೆಸ್ಪಾನ್ಸಿಬಿಲಿಟಿ ಇರೋದಾಗಿರ್ಬೋದು, ಅಥವಾ NGOಸ್ಗೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಸರ್ಕಾರದ ಮೇಲೆ ಹಾಕಿದೆ, ಸ್ಟೇಟ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ ಆಗಿದೆ ಅಂತಲೇ ನಾವು ನೋಡುವಂಥದ್ದು. ಸೊ ಇವಾಗ ಎಲ್ಲ ಸ್ಟೇಟ್ಸ್ಗಳು, ಎಲ್ಲ ಯೂನಿಯನ್ ಟೆರಿಟರೀಸ್ಗಳು ಫಂಕ್ಷನಲ್ ಆಗಿರ್ತಕ್ಕಂಥ ಒಂದು ಟಾಯ್ಲೆಟ್ಸ್ಗಳನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು, ಜೆಂಡರ್ ಸೆಗ್ರಿಗೇಟೆಡ್ ಟಾಯ್ಲೆಟ್ಸನ್ನು ಎನ್ಶೋರ್ ಮಾಡಬೇಕು ಅಂತ ಬೈಂಡಿಂಗ್ ಡೈರೆಕ್ಷನನ್ನು ನೀಡ್ತಾ ಇದೆ. ಸರ್ಕಾರದ ಶಾಲೆಗಳಂತ ತೆಗೆದುಕೊಂಡಾಗ ಅಲ್ಲಿ ಯಾವುದೇ ರೀತಿಯಂಥ ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂತಂದರೆ ಇದಕ್ಕೆ ಜವಾಬ್ದಾರಿ ಸ್ಟೇಟ್ ಇರುತ್ತೆ. ಸೊ ಅಲ್ಲಿರುವಂಥ ಸರ್ಕಾರನೇ ಇರುತ್ತೆ ಅಂತ ಹೇಳ್ಬೋದು. ಪ್ರೈವೇಟ್ ಶಾಲೆಗಳು ಅಂತ ಬಂದಾಗ ಅಲ್ಲಿ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ಅವ್ರಿಗೆ ಇರ್ತಕ್ಕಂಥ ಒಂದು ರಿಕಗ್ನೈಸೇಷನ್ನ ತೆಗೆದು ಹಾಕಲಾಗುತ್ತೆ, ರಿಕಗ್ನೈಸ್ ಸ್ಟೇಟಸನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸರ್ಕಾರಕ್ಕೂ ಡೈರೆಕ್ಷನನ್ನು ನೀಡ್ತಾ ಇದೆ, ಪ್ರೈವೇಟ್ ಶಾಲೆಗಳಿಗೂ ಡೈರೆಕ್ಷನನ್ನು ನೀಡ್ತಾ ಇದೆ, ಹಾಗೂ ಸರ್ಕಾರಿ ಶಾಲೆಗಳಿಗೂ ಸಹ ಡೈರೆಕ್ಷನನ್ನು ನೀಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಈ ಒಂದು ಎಡಿಟೋರಿಯಲ್ ನಡಿನಲ್ಲಿ ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ಅಂದರೆ, ಈ ಮೊದಲು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನ್ ನಡಿನಲ್ಲಿ ಮೆನಿಸ್ಟ್ರುವಲ್ ಹೈಜೀನ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಿರುವಂಥದ್ದು. ಆದರೆ ಕಂಪ್ಲೀಟಾಗಿ ಇದೊಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅಲ್ಲ, ಕೇವಲ ಒಂದು ಪ್ರಾಜೆಕ್ಟ್ ಬೇಸ್ಡ್ ಇದೆ. ಇಂಪ್ಲಿಮೆಂಟೇಷನ್ ಅಂತ ಬಂದಾಗೂ ಸಹ ಒಂದು ಪ್ಯಾಚಿ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಪ್ರಸ್ತುತವಾಗಿ ಆರ್ಟಿಕಲ್ 21 ನಡಿನಲ್ಲಿ ನೀಡ್ತಾ ಇರ್ತಕ್ಕಂಥ ಡೈರೆಕ್ಷನ್ಸ್ಗಳು ಸರಿಯಾಗಿದೆ ಅಂತಲೇ ಗಮನ ಹರಿಸ್ಬೋದು. ಬಿಕಾಸ್ ಒಂದು ರಿಯಲ್ ಬ್ಯಾರಿಯರ್ ಏನಿತ್ತಲ್ಲ ಅದನ್ನು ಬದಲಾವಣೆ ಮಾಡಲಿಕ್ಕೆ ಕೋರ್ಟ್ನ ಒಂದು ಡೈರೆಕ್ಷನನ್ನು ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸ್ಟಿಗ್ಮಾವನ್ನು ಹೋಗಲಾಡಿಸ್ಲಿಕ್ಕೆ ಆಗಿರ್ಬೋದು, ಸ್ಟೀರಿಯೋಟೈಪಿಕ್ ಕಂಡೀಷನ್ಸನ್ನು ಹೋಗಲಾಡಿಸ್ಲಿಕ್ಕೆ ಆಗಿರ್ಬೋದು, ಒಂದು ಹ್ಯುಮಿಲಿಯೇಷನ್ ಕಂಡೀಷನ್ಸನ್ನು ಹೋಗಲಾಡಿಸ್ಲಿಕ್ಕೆ ಇರ್ತಕ್ಕಂಥ ಬ್ಯಾರಿಯರನ್ನು ರಿಮೂವ್ ಮಾಡಲಿಕ್ಕೆ, ಸೋಷಿಯಲ್ ಜಸ್ಟಿಸ್ ಇಶ್ಯೂವನ್ನು ರಿಸಾಲ್ವ್ ಮಾಡಲಿಕ್ಕೆ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಜುಕೇಷನ್ ಆಗಿರ್ಬೋದು ಅಥವಾ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು ಸ್ಟೇಟ್ ನಡಿನಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ಒಂದು ಗೈಡ್ಲೈನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ಟೇಟ್ ಬಜೆಟಿಂದ ಅಲೋಕೇಶನ್ಸ್ ಇರಬೇಕು, ಸ್ಕೂಲ್ ಲೆವೆಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಬದಲಾವಣೆ ಮಾಡಬೇಕು, ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆಲ್ಲವೂ ಸಹ ಸ್ಟೇಟ್ ಗೌರ್ಮೆಂಟ್ ನಡಿಯಲ್ಲಿ ಕಂಡುಬರುತ್ತೆ. ಇಂಟರ್ ಗೌರ್ಮೆಂಟ್ ಅಕೌಂಟಬಿಲಿಟಿನ ಎನ್ಶೋರ್ ಮಾಡಬೇಕು ಅಂತಲೂ ಸಹ ಜಡ್ಜ್ಮೆಂಟ್ ನಡಿಯಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಡಿಯಲ್ಲಿ ಆರ್ಟಿಕಲ್ 21 ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಅಂತ ಬಂದಾಗ ಬಾಡಿಲಿ ಅಟಾನಮಿ, ಡಿಗ್ನಿಟಿ, ಈಕ್ವಲ್ ಆಕ್ಸೆಸ್ ಟು ಎಜುಕೇಷನ್ ಆಧಾರದ ಮೇಲೆ ಮೆನಿಸ್ಟ್ರುವಲ್ ಹೈಜೀನ್ಗೆ ಸಂಬಂಧಪಟ್ಟಂತೆ ಲಿಂಕ್ ಮಾಡೋದ್ರ ಮುಖಾಂತರ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿಯಲ್ಲಿ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ದ ವೇಟ್ ಅಸೈನ್ ಟು ದ ಪಾಪ್ಯುಲೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ 16th ಫೈನಾನ್ಸ್ ಕಮಿಷನ್ ಕಂಪೇರ್ಡ್ ಟು ದ 15th ಫೈನಾನ್ಸ್ ಕಮಿಷನ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಆದರೆ, ಸೆಕೆಂಡ್ ಸ್ಟೇಟ್ಮೆಂಟ್ ನಡಿಯಲ್ಲಿ ಕ್ರೈಟೀರಿಯನ್ ಆಫ್ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ರಿಮೂವ್ಡ್ ಇನ್ 16th ಫೈನಾನ್ಸ್ ಕಮಿಷನ್. ದ ವೇಟ್ ಅಸೈನ್ಡ್ ಟು ದಿ ಫಾರೆಸ್ಟ್ ಎಕಾಲಜಿ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಇನ್ 16th ಫೈನಾನ್ಸ್ ಕಮಿಷನ್. ಸೊ ಈ ಮೂರು ಸ್ಟೇಟ್ಮೆಂಟ್ಸ್ ನಡಿನಲ್ಲಿ ಯಾವ ರೀತಿಯಂಥ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಸರಿಯಾದಂಥ ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.